सबका सहारा हरि नाम जप के, हरि नाम जप के सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा सबका सहारा, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ಎಲ್ಲ ಸಪ್ತರ್ಷಿಗಳಿಗೂ ನಮಸ್ಕಾರಗಳು. ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ಅಣ್ಣ, ವೆಲ್ಕಮ್ ಟು ದ ಸತ್ಸಂಗ. ಎಲ್ಲರಿಗೂ ನಮಸ್ಕಾರಮ್ಮ. ಪವಿತ್ರಮ್ಮ, ಶುರು ಮಾಡಿ. ಕೆಲವೊಂದು ಮೆಸೇಜಸ್ ಚೆಕ್ ಮಾಡ್ತೀನಿ, ಯಾವುದು ಬಂದಿಲ್ಲ. ಒಂದೇ ನಿಮಿಷ. ಹೋದ ವಾರದ್ದು ಒಂದೆರಡು ಪ್ರಶ್ನೆಗಳು ಉಳ್ದಿತ್ತಣ್ಣ. ಒಂದು ಲಾಸ್ಟ್ ವಾರದ ಒಂದು ಪ್ರಶ್ನೆ ಉಳ್ದಿತ್ತು. ಸರ್, ವೆನ್ ವಿ ಪರ್ಫಾರ್ಮ್ ಬೀಜಾಕ್ಷರಿ ಎಕ್ಸರ್ಸೈಸ್, ಕ್ಯಾನ್ ವಿ ಟೇಕ್ ರೆಸ್ಟ್ ಫಾರ್ 1 or 2 days, or should we do it daily, and is there any age restriction for this? Please guide me ಅಂತ ಕೇಳಿದಾರಣ್ಣ. For doing this exercises given by Ekratama, there are no restrictions, but continuity should be there. Every day they will have to practice it. If you give gap, then the result will not be got. Okay, ಅಣ್ಣ. ಇನ್ನೊಂದು ಪ್ರಶ್ನೆ ಇತ್ತಣ್ಣ. ಅಣ್ಣ, ವೈ ಶ್ರೀಕೃಷ್ಣ ಇಸ್ ನಾಟ್ ಮ್ಯಾರಿಡ್ ಟು ರಾಧಾ ಅಂತ ಕೇಳಿದ್ರು ಒಬ್ರು. ಅಮ್ಮ, ಅದು ಈ ರಾಧಾ ಕೃಷ್ಣ ಸೀರಿಯಲ್ ಇದೆ, ಅದ್ನಲ್ಲಿ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ರೀಸನ್ ಏನಂತ. ಬಿಕಾಸ್ ರಾಧಾಸ್ ಫಾದರ್ ಹ್ಯಾಡ್ ಗಿವನ್ ಎ ವರ್ಡ್ ಟು his friend that because of his help, timely help of that friend, he promised him that whenever you want, you ask anything, I'll give it to you. Unfortunately, what happened, that friend's son falls in love with Radha, and he and his mother plans cruelly to see that she doesn't get married to Sri Krishna. And Radha and this Aryan, they get married. So she instigates her husband, and her husband goes and asks Rishabhanu, Radha's father, to keep the promise by giving Radha marriage to Ayan, his son. And Rishabhanu, having given the word, he sees that Radha gets married to Ayan. This is what happened exactly. ಧನ್ಯವಾದಗಳು ಅಣ್ಣ.
ಓಕೆ, ಐ ಥಿಂಕ್ ಹೋದ್ ವಾರದ್ದು ಯಾವ್ದು ಪ್ರಶ್ನೆಗಳು ಬಾಕಿ ಉಳ್ದಿಲ್ಲ ಅಣ್ಣ. ಚಾಟ್ ಅಲ್ಲಿ ಏನಾದ್ರು ಪ್ರಶ್ನೆ ಬಂದಿದ್ಯಾ ಅಂತ ನಾನು ನೋಡ್ತೀನಿ ಅಣ್ಣ. ಒಂದ್ ಪ್ರಶ್ನೆ ಬಂದಿದೆ ಅಣ್ಣ. ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಮಂತ್ರ ಓಂ ಗಂಗಾಯ ಯಮುನಾಯ ಬ್ರಹ್ಮಪುತ್ರಾಯ ನಮಃ ಅಂತ ಕೇಳಿದಾರಣ್ಣ. It cleanses all your negativity in your body. The negative energy will be washed off by the divine rivers Ganga, Yamuna and Brahmaputra. ಓಕೆ, ಧನ್ಯವಾದಗಳು ಅಣ್ಣ. ಈಗ ನಾವು ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆಗಳು ಇದ್ದಲ್ಲಿ ವಿಡಿಯೋದಲ್ಲಿ ಕೈ ಎತ್ತಬಹುದು, ಪ್ರಶ್ನೆಯನ್ನು ಕೇಳಬಹುದು. ಧನ್ಯವಾದಗಳು. ಜಯಲಕ್ಷ್ಮಿ ಅಕ್ಕ, ಅನ್ಮ್ಯೂಟ್ ಮಾಡಿ ಅಕ್ಕ. ನಮಸ್ಕಾರ ಅಣ್ಣ. ನಮಸ್ಕಾರ. ಅಣ್ಣ, ನೀವು ಹೇಳ್ದಂಗೆ ನಾನು ಧ್ಯಾನ ಮಾಡ್ತಿದ್ದೀನಿ. ಧ್ಯಾನ ಮಾಡ್ಬೇಕಾದ್ರೆ ನನ್ಗೆ ಎರಡು ಐಬ್ರೋ ಮಧ್ಯ ಅಥವಾ ಉಬ್ಬಿನ ಮಧ್ಯ ಸಮಥಿಂಗ್ ಏನೋ ಒಂಥರ ಫೀಲ್ ಆಗತ್ತೆ. ಅದು ಪೇನ್ ಅಂತಾನು ಹೇಳಕ್ ಬರಲ್ಲ, ಯಾಕೆ ಅಂತಾನು ಹೇಳಕ್ ಬರಲ್ಲ, ಆತರ ಆಗತ್ತೆ. ಮತ್ತೆ ತಲೆ ಮೇಲೆ ಇಲ್ಲಿ ಸಹಸ್ರಾರ ಚಕ್ರ ಇದೆ ಅಂತ ಹೇಳ್ತಾರಲ್ಲ, ಇಲ್ಲಿ ಒಂಥರ ಅದೇನ್ ಫೀಲ್ ಅಂತ ಹೇಳಕ್ ಬರ್ತಾ ಇಲ್ಲ, ಬಟ್ ಒಂಥರ ಪೇನ್ ಅಂತಾನು ಅನ್ಸುತ್ತೆ, ಒಂದ್ಸರಿ ಚೆನ್ನಾಗೂ ಫೀಲ್ ಆಗತ್ತೆ. ಅದು ಯಾಕೆ ಹಂಗಾಗತ್ತೆ ಅಂತ ಗೊತ್ತಾಗ್ತಿಲ್ಲ. ಆಕ್ಟಿವೇಟ್ ಆಗ್ತದೆ. ಆ ಚಕ್ರಗಳು ಆಕ್ಟಿವೇಟ್ ಆಗುವಾಗ ದೇರ್ ಬಿ ಸ್ಪಿರಿಚುವಲ್ ಎನರ್ಜಿ ರಿಲೀಸ್ಡ್. Our energy which is getting released will give you such kind of experiences. Especially Agnya Chakra, that is the seat of spiritual energy, human body ನಲ್ಲಿ ಅಲ್ಲೇ ಮೂರನೇ ಕಣ್ಣಿರೋದು. ಸೊ ಅಲ್ಲಿ ಆಕ್ಟಿವೇಟ್ ಆಗುವಾಗ ಈ ಇರುವೆ ಇದಾಗ್ತದಲ್ಲ, ಆ ತರ ನಿಮ್ಗೊಂದು ಫೀಲಿಂಗ್ ಇರ್ತದೆ. ಇದು ಕಾಮನ್, ಇಟ್ ಇಸ್ ಓಕೆ. ಆಮೇಲೆ ಧ್ಯಾನ ಮಾಡಿ ಆದ್ಮೇಲೆ ಎದ್ದೋಳಕ್ಕೆ ಸ್ವಲ್ಪ ಅಂದ್ರೆ ಅಲ್ಲಿಂದ ಆಚೆ ಬರಕ್ಕೆ ಸ್ವಲ್ಪ ಟೈಮ್ ಅನ್ಸುತ್ತೆ. ಅಷ್ಟು ಬೇಗ ಬರಕ್ ಆಗೋದಿಲ್ಲ ಹೊರಗಡೆಗೆ. ಇನ್ ಕೇಸ್ ಬಂದ್ರೂನು ಒಂಥರ ಏನು ಟಯರ್ಡ್ನೆಸ್ ತರ ಏನು ಇವಾಗ ನಮ್ಗೇನ ತುಂಬಾ ಸುಸ್ತಾದ್ರೆ ಮಲ್ಕೊಂಡ್ಬಿಡೋಣಪ್ಪ, ಬಿದೋಗ್ಬಿಡೋಣ ಅನ್ನೋ ತರ ಫೀಲ್ ಆಗುತ್ತಲ್ಲ, ಸೊ ಆ ತರ ಫೀಲ್ ಆಗ್ತಿದೆ ಅಣ್ಣ. ಅಂದ್ರೆ ಮಲ್ಕೊಂಡ್ಬಿಡ್ಬೇಕು ಅನ್ನೋ ತರ ಫೀಲ್ ಆಗ್ತಿದೆ. ಧ್ಯಾನ ಫಿನಿಶ್ ಮಾಡಿದ್ಮೇಲೆ ಸವಾಸನದಲ್ಲಿ ಒಂದು 7 ನಿಮಿಷ ಮಲ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಸುಮ್ನೆ. ಆವಾಗ ಬಾಡಿ ಎಲ್ಲ ಫ್ರೀನೆಸ್ ಆಗ್ತಿದೆ, ನಿಮ್ ನಾರ್ಮಲ್ ಆಕ್ಟಿವಿಟಿ ಬರ್ತೀರಾ. ನೀವೇನ್ ಮಾಡ್ತೀರಾ ಇವಾಗ ಧ್ಯಾನ ಮಾಡುವಾಗ ಫಿಸಿಕಲ್ ಪ್ಲೇನ್ ಇಂದ ಸ್ಪಿರಿಚುವಲ್ ಪ್ಲೇನ್ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಹೋಗ್ತೀರಾ ಅಲ್ವಾ. ಮೆಟೀರಿಯಲ್ ಪ್ಲೇನ್ ಇಂದ ಸ್ಪಿರಿಚುವಲ್ ಪ್ಲೇನ್ ಹೋಗ್ತೀರಾ. ಸೊ ತಿರ್ಗಾ ವಾಪಸ್ ಬರಕ್ಕೆ ಇಟ್ ಟೇಕ್ಸ್ ಟೈಮ್. ಆವಾಗ ಕಣ್ಣು ಮುಚ್ಕೊಂಡು ಮಲ್ಕೊಳ್ಳಿ, ಇಲ್ಲ ಸೋಫಾ ಮೇಲೆ ರೆಸ್ಟ್ ತಗೊಳ್ಳಿ, ವಿಲ್ ಬಿಕಮ್ ನಾರ್ಮಲ್. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ನಮಸ್ಕಾರ. ಒಂದು ಪ್ರಶ್ನೆ ಬಂದಿದೆ. ನಮಸ್ಕಾರ ಸತೀಶ್ ಅಣ್ಣ. ಅನಾವಶ್ಯಕವಾಗಿ ದುಃಖದ ಭಾವನೆ ಯಾಕೆ ಆವರಿಸುತ್ತೆ, ಯಾಕೆ ಹಾಗೆ ಆಗುತ್ತದೆ? ನಮ್ಮ ಮನಸ್ಸು ಶಾಂತವಾಗಿದ್ರು ಕೂಡ ಹೀಗೆ ಯಾಕೆ ಆಗುತ್ತೆ ಅಂತ ಕೇಳಿದಾರಣ್ಣ. ಮನಸ್ಸು ಶಾಂತವಾಗಿದ್ರೆ ದುಃಖ ಭಾವನೆ ಬರೋದು ಕೆಲವು ಸಮಯದಲ್ಲಿ ಇಟ್ ಈಸ್ ಬಿಕಾಸ್ ಆಫ್ ದ ಪಾಸ್ಟ್ ಕರ್ಮಾಸ್ ವಿಚ್ ಹ್ಯಾವ್ ಡನ್. ಆರ್ ಯು ಶುಡ್, ಮನಸ್ಸು ಶಾಂತವಾಗಿರುವಾಗ ಅದ್ರಲ್ಲಿ ನೀವು ಹೋಗಿ ನೀವು ಮುಳುಕೋಬೇಕು. ನೀವು ಯೋಚನೆಯನ್ನ ಮಾಡಬಾರ್ದು. ನೀವು ಯು ಶುಡ್ ಗೆಟ್ ಇನ್ ಟು ದಟ್. ಮನಸ್ಸು ಯಾವ ಭಾವದಲ್ಲಿದ್ದು ಆ ಭಾವದಲ್ಲಿದ್ರೆ ಅದು ಇಟ್ ವಿಲ್ ಗಿವ್ ಪೀಸ್ ಅಂಡ್ ಹ್ಯಾಪಿನೆಸ್. ಆ ಮೈಂಡ್ ನ ಎಷ್ಟು ಇನ್ಆಕ್ಟಿವೇಟ್ ಮಾಡ್ತಿರೋ ಅಷ್ಟು ಇನ್ಆಕ್ಟಿವೇಟ್ ಮಾಡಿ ನೀವು. ಅದಕ್ಕೆ ಗುರು ಅಮರ ಅವ್ರು ಹೇಳಿರೋದು, ಮೈಂಡ್ ನ ಒಂದು ಕೈಲಾಸ ಇಲ್ಲ ವೈಕುಂಠ ಯಾವಾಗ್ಲೂ ಅದ್ನಲ್ಲಿ ಇಡೀ ಅದು ಕೂಲ್ ಆಗಿರ್ತದೆ ಅಂತ. ಸೊ ಆವಾಗ ಮನಸ್ಸು ಮೈಂಡು ಎಲ್ಲ ನಿಮ್ಮ ಈಕ್ವಲ್ ಆಗಿರ್ತದೆ, ಕೂಲ್ ಆಗಿರ್ತದೆ. ಈ ಒಂದು ಭೇದ ಭಾವ ಬರಲ್ಲ, ಈ ಡಿಫರೆನ್ಸ್ ಬಿಟ್ವೀನ್ ಮನಸ್ ಅಂಡ್ ಮೈಂಡ್ ಇರಲ್ಲ. ಇವಾಗ ಇಟ್ ವಿಲ್ ಬಿ ಒನ್. It takes time. You have to practice it. ಅರವಿಂದ್ ಅಣ್ಣ, ಅನ್ಮ್ಯೂಟ್ ಮಾಡಿ ಅರವಿಂದ್ ಅಣ್ಣ.
ಅಣ್ಣ ಇನ್ನೊಂದು ಪ್ರಶ್ನೆ ಬಂದಿದೆ. ಮನುಷ್ಯಗಣ, ದೇವಗಣ ಮತ್ತೆ ರಾಕ್ಷಸಗಣ ಇದೆಲ್ಲ ಅದರ ಅರ್ಥ ಏನು ಅಂತ ಕೇಳಿದಾರಣ್ಣ. ಅಲ್ಲ, ಇದು ಜ್ಯೋತಿಷದಲ್ಲಿ ಇದು ಒಂದು ಟಾಪಿಕ್ ಬರ್ತದೆ. ಅದಕ್ಕೆ ಜ್ಯೋತಿಷದಲ್ಲಿ ಹೋಗಿ ನೀವು ಇದನ್ನ ತಿಳ್ಕೋಬೇಕು. ಒಬ್ರೊಬ್ಬರಿಗೆ ಆ ಒಂದು ಇದೆ. ಒಬ್ಬರಿಗೆ ದೇವಗಣ ಇದೆ, ಒಬ್ಬರಿಗೆ ರಾಕ್ಷಸ ಗಣ ಇದೆ, ಒಬ್ಬರಿಗೆ ಮನುಷ್ಯ ಗಣ ಇದೆ. ಎರಡು ಈಕ್ವಲ್ ಇರೋ ಗಣಕ್ಕೆ ಯಾವಾಗ್ಲೂ ಮದುವೆ ಆಗ್ಬಾರ್ದು. ಇಟ್ ಶುಡ್ ಬಿ ದ ರಾಕ್ಷಸ ಗಣ ಅವ್ರ ಮನುಷ್ಯ ಗಣ ಅವ್ರ ದೇವಗಣ ಅಂಡ್ ರಾಕ್ಷಸ ಗಣ. ಈ ತರ ಇದ್ರೇನೆ ಮ್ಯಾಚ್ ಆಗಿ ಮದುವೆ ಮಾಡಬೇಕು. ಇದು ಒಂದು ಸಿಸ್ಟಮ್ ವಿಚ್ ಇಸ್ ಇನ್ ಜ್ಯೋತಿಷ. ಓಕೆ, ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಬಂದಿದೆ ಅಣ್ಣ. ಅಣ್ಣ, ನಾವು ಕೂಡ ಕೈಲಾಸ ಮತ್ತು ವೈಕುಂಠವನ್ನ ನೋಡಬಹುದಾ? ಇದು ಸಾಧ್ಯನಾ? ಆತರ ನೋಡೋದಕ್ಕೆ ಅವಕಾಶ ಇದ್ರೆ ನಾವು ಯಾವ ತರ ತಯಾರಿಯನ್ನ ಮಾಡ್ಕೋಬೇಕು ಅಂತ ಕೇಳಿದ್ದಾರೆ. ಇದು ಮೊನ್ನೆ ನಿಂದ ಸಾಕಷ್ಟು ಮೆಸೇಜಸ್ ಕ್ವಶನ್ಸ್ ಕೇಳ್ತಾ ಇದಾರೆ ಫೋನ್ ಮಾಡಿ. ಆಸ್ಟ್ರಲ್ ಟ್ರಾವೆಲ್ ನಾವು ಹೋಗಿದೀವಾ ಅಂತ. ನೋಡಿ, ಅಮರ ಅವ್ರು ಬಂದು ಹಿ ಈಸ್ ಅವರ್ ಗುರು. ಒನ್ಸ್ ಯು ಅಕ್ಸೆಪ್ಟೆಡ್ him as your guru, whether you accept him totally or not, he accepts you as total disciple, and he is compassionate and graceful. He has no superiority or inferiority complex. Bheda bhava illa, caste, creed, religion illa. Once you request him, you ನೋಡಿ, ಇವತ್ತು ಬಂದು ನಾರದ ಜಯಂತಿ ಆಗಿದೆ. ಸೊ ಇವತ್ತು ಆಸ್ಟ್ರಲ್ ಟ್ರಾವೆಲ್ ಎಲ್ಲರೂ ವೈಕುಂಠಕ್ಕೆ ಹೋಗ್ಬೇಕು ಅಂತ ಮೆಸೇಜ್ ಮಾಡಿದ್ವಿ. ಸೊ ನೈಟು ಮಲ್ಕೊಳಕ್ ಮುಂಚೆ ಲೈಟ್ ಆಗಿ ಊಟ ಮಾಡಿ ಮಲ್ಕೊಳ್ಳುವಾಗ ಏನ್ ಮಾಡಿ, ಗುರು ಅಮರವನ್ನ ಶ್ರದ್ಧೆ, ಭಕ್ತಿ, ಏಕಾಗ್ರದಿಂದ, ನಮ್ರತೆಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಈ ತರ ಇವತ್ತು ನಾರದ ಜಯಂತಿ, ನಮ್ಮನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗಿ ಆ ನಾರದ ಮಹರ್ಷಿ ಬ್ಲೆಸ್ಸಿಂಗ್ ಸಿಗ್ಲಿ. ಅದೇ ತರ ಭಗವಂತ ಮಹಾವಿಷ್ಣು ಮಹಾಲಕ್ಷ್ಮಿ ದರ್ಶನ ಆಗ್ಲಿ, ನಮ್ಗೆ ಬ್ಲೆಸ್ಸಿಂಗ್ಸ್ ಕೊಡಿ ಅಂತ ಅವ್ರು ಖಂಡಿತ ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ. ಯಾರನ್ನು ಬಿಡಲ್ಲ. ಈ ಪ್ರಶ್ನೆ ಅವ್ರು ಇರುವಾಗ್ಲೇ ನಾನು ಕೇಳ್ದೆ. ಆವಾಗ ಅವ್ರು ಹೇಳಿದ್ರು, ಎಲ್ಲ ವಿಶ್ವಾಮಿತ್ರಿ ಮೆಂಬರ್ಸ್ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅವರು. ಅದ್ನಲ್ಲಿ ಕೆಲವರಿಗೆ ರಿಮೆಂಬರೆನ್ಸ್ ಇರ್ತದೆ, ಕೆಲವರಿಗೆ ಇರಲ್ಲ. ಯಾಕೆಂದ್ರೆ ಬೆಳಗಿನ ಹೊತ್ತು ನೀವು ಮೆಟೀರಿಯಲ್ ಆಕ್ಟಿವಿಟಿ ತುಂಬಾ ಮಾಡಿರ್ತೀರಾ. ಅದಕ್ಕೆ ಆಸ್ಟ್ರಲ್ ಟ್ರಾವೆಲ್ ಮಾಡುವಾಗ ಅದು ಅದನ್ನ ಕವರ್ ಮಾಡ್ಬಿಡ್ತದೆ. ಅದಕ್ಕೆ ಹೇಳೋದು, ಆದಷ್ಟು ಅನ್ನೆಸೆಸರಿ ಅಲ್ಲಿ ನೋಡೋದು ನಿಮ್ಗೆ ಜ್ಞಾಪಕ ಇರ್ತದೆ. ಇದು ಆಕ್ಚುಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಏಕ್ದಮ್ ಒಂದು ಮಾತ್ರ ಸರ್. ಅವರು ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಹೋಗಿದ್ರ ವೈಶಾಖ ವ್ಯಾಲಿಗೆ, ಎಲ್ಲರೂ ಅಲ್ಲಿ ನೋಡಿದ್ರ. 3-4 ಜನ ನನಗೆ ಫೋನ್ ಮಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ. ಅಲ್ಲಿ ನೋಡಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಆ ವೈಶಾಖ ವ್ಯಾಲಿ, ಯಾರ್ಯಾರಿದ್ರು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಎಲ್ಲರೂ ಹೋಗಿದ್ದೀವಿ, ಎಲ್ರಿಗೂ ಭಾಗ್ಯ ಸಿಕ್ಕಿದೆ. ಬುದ್ಧ ಬಂದ್ಬಿಟ್ಟು ಭಗವಂತ ನಮ್ಗೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಸಪ್ತರ್ಷಿಗಳಲ್ಲಿ ಇದ್ರು, ಅತ್ರಿ ಮಹರ್ಷಿ ಇದ್ರು, ಗುರು ಅಮರ ಅವರಿದ್ರು, ಎಲ್ರು ನಮ್ಮನ್ನ ಬ್ಲೆಸ್ ಮಾಡಿದ್ದಾರೆ. ನಾವು ಬಂದಿದ್ದೀವಿ. ಇವತ್ತು ಎಲ್ರನ್ನ ಅವ್ರ ವೈಕುಂಠ ಕರ್ಕೊಂಡು ಹೋಗ್ತಾರೆ. ನಾರದ ಮಹರ್ಷಿನ ನೋಡ್ತೀವಿ, ಅವ್ರ ಬ್ಲೆಸ್ಸಿಂಗ್ಸ್ ತಗೊಳ್ತೀವಿ. ಮಹಾವಿಷ್ಣು ತಂದೆ ತಾಯಿ ಮಹಾಲಕ್ಷ್ಮಿ ಅವರು ಆಶೀರ್ವಾದ ನಮ್ಗೆ ಸಿಗ್ತದೆ. ನಂಬಿಕೆ ಇಡಿ. ಮೇನ್ ನಾನು ಹೇಳೋದೇನೆಂದ್ರೆ, ಗುರು ಅಮರ ಮೇಲೆ ಕಣ್ಣು ಮುಚ್ಕೊಂಡು ನಂಬಿಕೆ, ಫೇತ್ ಅಂಡ್ ಬಿಲೀಫ್ ಇಟ್ಟು ಸರೆಂಡರ್ ಮಾಡ್ಕೊಳ್ಳಿ. ಎಲ್ಲ ಆಟೋಮೆಟಿಕ್ ಆಗಿ ನಡೀತದೆ. ಯಾರು ಡೌಟ್ ಪಡಬೇಡಿ, ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಪದೇ ಪದೇ ನಾನು ಹೇಳ್ತೀನಿ, ಹಿ ಈಸ್ ಟೇಕಿಂಗ್ ಕೇರ್ ಎವ್ರಿ ಒನ್ ಒನ್ಸ್ ಯು ಅಕ್ಸೆಪ್ಟೆಡ್ ಹಿಮ್ ಆಸ್ ಗುರು. ಧನ್ಯವಾದಗಳು ಅಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ. ಅವಾಗ್ಲೇ ರಾಕ್ಷಸಗಣ ದೇವಗಣ ಅಂತ ಕೇಳಿದ್ರಲ್ಲ, ಅಣ್ಣ ಕೇಳಿದಾರೆ, ಈ ತರ ಒಂದು ರಾಕ್ಷಸಗಣ ದೇವಗಣ ಈ ತರ ಕ್ಯಾಟಗರೈಸೇಷನ್ ಇರೋದು ಆಧ್ಯಾತ್ಮ ಸಾಧನೆಗೆ ಏನಾದ್ರು ಎಫೆಕ್ಟ್ ಮಾಡುತ್ತಾ ಅಂತ ಕೇಳಿದಾರಣ್ಣ. ಇಲ್ಲ, ಆಧ್ಯಾತ್ಮಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅದು ಬಂದು ಜ್ಯೋತಿಷ ಫಾರ್ ದ ಮ್ಯಾರೇಜ್ ಪರ್ಪಸ್. ಆ ತರ ಒಂದು ಸಿಸ್ಟಮ್ ಇದೆ ನೋಡಕ್ಕೆ ಅಷ್ಟೇ. ಓಕೆ, ಇನ್ನೊಂದು ಪ್ರಶ್ನೆ. ಸ್ಪಿರಿಚುವಲಿಸಮ್ ಇನ್ ಎನಿ ವೇ. ಓಕೆ, ಧನ್ಯವಾದಗಳನ್ನ. ಇನ್ನೊಂದು ಪ್ರಶ್ನೆ ಇದೆ. ಹೌ ಗಾಡ್ಸ್ ಅಂಡ್ ಗಾಡೆಸಸ್ ಅಗ್ರೀಡ್ ರಾಹು ಅಂಡ್ ಕೇತು, which are basically Rakshasas, as planets with other planets. Also, is it correct to pray Lord Shukra even after knowing he supports only Danavas? ಅನ್ಫಾರ್ಚುನೇಟ್ಲಿ ಸಮುದ್ರ ಮಂತ್ರ ಮಾಡುವಾಗ ನಿಮ್ಗೆ ಗೊತ್ತಿದೆ, ಹಿಂಗೆ ರಾಹು ಕೇತು ದೇ ಡಿಸ್ಗೈಸ್ಡ್ as gods and sat in the line of gods and took the amrita. So Mahavishnu, knowing this, he
ಲೆಫ್ಟ್ ಸುದರ್ಶನ ಚಕ್ರ ಬಿಟ್ ಕಟ್ ದೆಮ್. ಅದು ರಾಹು ಬಂದು ತಲೆ ಆಯ್ತು, ಕೇತು ಬಂದು ಇದಾಯ್ತು, ಬಾಡಿ ಕೆಳಗಡೆ ಆಯ್ತು. ಬಟ್ ಸಿನ್ಸ್ ದೇ ಹ್ಯಾವ್ ಟೇಕನ್ ಅಮೃತ, ದೇ ಹ್ಯಾವ್ ಬಿಕಮ್ ಇಮಾರ್ಟಲ್. ಸೊ ಅವ್ರನ್ನ ಆ ಕಡೆ ಬಿಟ್ರೆ ದೇ ವಿಲ್ ಯೂಸ್ ದಿಸ್ ಅಸುರ ಮೆಂಟಾಲಿಟಿ ಅಂಡ್ ದೇ ವಿಲ್ ಅಗೇನ್ ಅಟ್ಯಾಕ್ ಗಾಡ್ಸ್ ಅಂತ ಮಹಾವಿಷ್ಣು ಏನ್ ಮಾಡಿದ್ರು, ಅವ್ರಿಬ್ಬರನ್ನ ಗ್ರಹವಾಗಿ ಕನ್ವರ್ಟ್ ಮಾಡಿ and they gave them the portfolios. So they are now bound to do what is given to them by the Lord. So that is their commitment. ಆ ತರ ಆಯ್ತು. ಇನ್ನೊಂದು ಪ್ರಶ್ನೆ ಏನ್ ಕೇಳಿದ್ರಿ? ಅಷ್ಟೇ ಅಣ್ಣ. ಶುಕ್ರ ಭಗವಂತರು ಅವರು ದಾನವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಿರೋ ಅವರನ್ನ ಯಾಕೆ ಪೂಜೆ ಮಾಡ್ಬೇಕು ಅಂತ? ಯಾರು ಪೂಜೆ ಮಾಡಿದ್ದಾರೆ? ನಾವೆಲ್ಲ ಯಾರು? ನೋ ಸಿ ಶುಕ್ರ ಗ್ರಹ. ಗುರುಶುಕ್ರಾಚಾರ್ಯ, he is a very great spiritual personality and he is one of the greatest devotee of Ishvara. ಅರ್ಥ ಆಯ್ತಾ? So he is, by virtue of that, he has been given the post of one of the Navagrahas. Ado it is done by Ishvara himself. So no one can question it. ಓಕೆ, ಧನ್ಯವಾದಗಳು. He does, apart from that, he becomes a guru for the Ashvaras and he does the duty. So ನಾವು ಏನ್ ಮಾಡ್ಬೇಕು? As a graha of the deity, we have to worship him. That's all. ಓಕೆ, ಧನ್ಯವಾದಗಳಣ್ಣ. ಇದು ತುಂಬಾ ಕಷ್ಟ. You should have a spiritual maturity by doing the spiritual sadhana, wherein you elevate and you will understand it. ಓಕೆ, ಧನ್ಯವಾದಗಳಣ್ಣ. ಇನ್ನೊಂದು ಪ್ರಶ್ನೆ ಅಣ್ಣ, ವಾಹನ ಓಡಿಸುತ್ತಿರುವಾಗ ಯಾವುದೇ ಅಪಘಾತ ಆಗಬಾರದು ಅಂದ್ರೆ ಏನು ಮಾಡಬೇಕು? ಯಾವ ಮಂತ್ರವನ್ನು ಪಠಣೆ ಮಾಡಬೇಕಂತ ಕೇಳಿದ್ದಾರೆ. ಗಾಡಿ ಸ್ಟಾರ್ಟ್ ಮಾಡುವಾಗ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ಮೇಲೆ ಹೋಗ್ತಾ ಇರುವಾಗ ಭಗವಂತನ ನಾಮಸ್ಮರಣೆ ಮಾಡಿ ಮನಸ್ಸಿನಲ್ಲಿ ಅಮರ 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 ಅಂತ ಗುರು ಅಮರ ಅವ್ರು ಮಾಡಿ, ಇಲ್ಲ ಅಂದ್ರೆ ನಿಮ್ ಯಾರು ಇಷ್ಟ ದೇವತೆ ನೀವಿದ್ದಾರೋ ಅವರು ನಾಮಸ್ಮರಣೆ ಮಾಡ್ಕೊಂಡು ಹೋಗಿ. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಕನಸಿನಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿರೋ ಹಾಗೆ ಕನಸು ಬಿದ್ರೆ ಮತ್ತು ಶಿವಲಿಂಗವನ್ನು ನೋಡಿದ್ರೆ ಅದರ ಅರ್ಥ ಏನಂತ ಕೇಳಿದ್ದಾರೆ. ಅದು ಇಟ್ ಈಸ್ ಒನ್ ಆಫ್ ದ ಆಸ್ಟ್ರಲ್ ಟ್ರಾವೆಲ್ಸ್ ಯು ಹ್ಯಾವ್ ಡನ್ ಅಂತ ಅರ್ಥ. ಆ ಜಾಗಕ್ಕೆ ನೀವು ಆಸ್ಟ್ರಲ್ ಆಗಿ ಹೋಗಿದ್ದೀರಾ ಅಂತ ಅರ್ಥ. ಆಗ್ಲಿ ಅಣ್ಣ, ಧನ್ಯವಾದಗಳು. ಈಗ ಗ್ಯಾಲರಿ ಮೋಡಲ್ಲಿ ಇದ್ದೀವಿ. ಯಾರಾದ್ರೂ ವಿಡಿಯೋ ಅಲ್ಲಿ ಕೈ ಎತ್ತಿ ಪ್ರಶ್ನೆ ಕೇಳೋರಿದ್ರೆ ವಿಡಿಯೋ ಆನ್ ಮಾಡ್ಬಿಟ್ಟು ದಯಮಾಡಿ ಪ್ರಶ್ನೆ ಕೈಯನ್ನು ಎತ್ತಿ ಪ್ರಶ್ನೆಯನ್ನ ಕೇಳಬಹುದು. ಅವಾಗ ಇದನ್ನ ಓಪನ್ ಮಾಡಿದ್ರೆ ಬರುತ್ತೆ. ಬಂದ್ರೆ ತೆಗೆದ್ಬಿಟ್ಟು ಫಿಲ್ಟರ್ ತೆಗೆದ್ಬಿಟ್ಟು ಬೇರೆ ಹಾಕ್ಬಿಟ್ಟು ಅದೆಲ್ಲ ಕ್ಲೀನ್ ಆಯ್ತಿದೆ. ಇದಕ್ಕೆ ಕೆಮಿಕಲ್ ಏನು ಹಾಕ್ಬಾರ್ದು, ಕುಡಿಯೋ ನೀರಲ್ವದು. ಅಕ್ಕ ಅನ್ಮ್ಯೂಟ್ ಮಾಡಿ. ಜಯಲಕ್ಷ್ಮಿ ಅಕ್ಕ. ನಮಸ್ಕಾರ ಅಣ್ಣ. ನಂದು ಪ್ರಶ್ನೆ ಏನಂದ್ರೆ, ಈಗ ಎಲ್ಲಾನು ಕರ್ಮ ಪ್ರಕಾರವಾಗಿ ನಡೆಯುತ್ತೆ ಅಂತ ಹೇಳಿದಿರಲ್ಲ, ಆ ಕರ್ಮ ಪ್ರಕಾರ ಇವಾಗ ನಾರ್ಮಲ್ ಲೈಫ್ ಅಲ್ಲಿ ಅತ್ತೆ ಸೊಸೆ ನಾರ್ಮಲ್ ಜಗಳಗಳು ಇದ್ದೇ ಇರುತ್ತೆ. ಇವಾಗ ಅತ್ತೆ ಒಳ್ಳೆವಳಾಗಿದ್ದು ಮಗಳ ತರ ಕಂಡು ಸೊಸೆನ ಎಲ್ಲಾ ತರ ಅವಳಿಗೆ ಸವಲತ್ತು ಮಾಡ್ಕೊಟ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ರು, ಸೊಸೆ ಬಂದ್ಬಿಟ್ಟು ಅವ್ರನ್ನ ತುಂಬಾ ನೀಚವಾಗಿ ಕಾಣೋದು ಈ ತರ ಎಲ್ಲ ಮಾಡ್ತಾರಲ್ಲ, ಹಾಗಾದ್ರೆ ಯಾರ ಕರ್ಮ ಕೆಟ್ಟದಾಗಿ ನಡೀತಾ ಇದೆ, ಯಾರ ಕರ್ಮ ಇದು ಬ್ಯಾಡ್ ಆಗಿದೆ ಅಂತ ಗೊತ್ತಾಗ್ಲಿಲ್ಲ. ಇವಾಗ ಅತ್ತೆ ಕೆಟ್ಟ ಕರ್ಮ ಹೋದ್ ಜನ್ಮದಲ್ಲಿ ಮಾಡಿದಕ್ಕೆ ಈಗ ಇಂಥ ಸೊಸೆ ಸಿಕ್ಕಿದಾಳ, ಅಥವಾ ಈ ಸೊಸೆ ಈಗ ಈ ಕರ್ಮನ ಅವಳೇ ಮಾಡ್ಕೊತಾ ಇದ್ದಾಳ ಈ ತರ ನೀಚವಾಗಿ ಕಂಡು ಅಂತ? ನೋಡಿಮ್ಮ, ಇದ್ರಲ್ಲಿ ಹೆಂಗಂದ್ರೆ ಜನರಲ್ ಆಗಿ ಎರಡು ಹೆಂಗಸರು ಒಂದ್ ಕಡೆ ಇದ್ರೆ it is always controversy. That is general. But you put 100 men in a room, nothing will happen. There will be no controversy. So ಇದು ಬಂದು ಜನರಲ್, ಇದು ಒಂದು ಸೃಷ್ಟಿ ತರ ಆಗ್ಬಿಟ್ಟಿದೆ. No two ladies will agree. Okay. 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 ಬಟ್ ಎರಡು ಕರ್ಮ ಪ್ರಕಾರವಾಗಿ ಸಿಕ್ಕಿರುತ್ತಲ್ಲ ಅಣ್ಣ. ಒನ್ ಆಫ್ ದ ರೀಸನ್ಸ್ ಬೇರೆ ಬಂದ್ಬಿಟ್ಟು ಅವರ ಕರ್ಮದಿಂದ ಈ ತರಾನು ಆಗ್ತಿದೆ. ನೀವ್ ಹೇಳ್ದಾರಲ್ಲ, ಅತ್ತೆ ಒಳ್ಳೆಯವರ ಕರ್ಮ ಇರ್ಬೋದು, ಬಟ್ ಕರ್ಮ ಇರ್ಬೋದು. ಸೊ ಶೀಲ್ ಬಿ ಟ್ರೀಟಿಂಗ್ ಲೈಕ್ ದಿಸ್ ಆಲ್ಸೋ. ಆರ್ ಅತ್ತೆ ಬಂದು ಹೋದ ಜನ್ಮದಲ್ಲಿ
ಯಾರನ್ನೋ ಈ ತರ ಟ್ರೀಟ್ ಮಾಡಿದ್ರೆ ಅದನ್ನ ಇವ್ರು ಇವಾಗ ಅನುಭವಿಸ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಧನ್ಯವಾದಗಳು ಅಕ್ಕ. ಚಂದ್ರಕಲಾ ಅಕ್ಕ ಅನ್ಮ್ಯೂಟ್ ಮಾಡಿ ಅಕ್ಕ. ಸತೀಶನ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಮಾಡ್ತಾ ಇದ್ದೀನಿ ಧ್ಯಾನ ಎಲ್ಲ ಸಪ್ತ ಋಷಿಗಳದ್ದು. ಅದೇ ಟೈಮ್ ಒಂದು ವೇರಿಯೇಷನ್ ಆಗ್ತಿದೆ ಅಷ್ಟೇ. ಪರವಾಗಿಲ್ಲ ಮಾಡಿ ತೊಂದ್ರೆ ಇಲ್ಲ. ಆ ಋಷಿಗಳಿಗೆ ಹೇಳ್ಬಿಡಿ, ಈ ತರ ನಂದು ಪ್ರೊಫೆಷನ್ ಈ ತರ ಇದೆ, ಈ ತರ ಪ್ರಾಬ್ಲಮ್ ಇದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಒಂದು ಕ್ಷಮೆ ಅಂತ ಒಂದು ಕೃತಜ್ಞತೆ, ಒಂದು ಹಂಬಲ್ನೆಸ್, ಪ್ರೀತಿಯಿಂದ ಅವ್ರನ್ನ ಬೇಡ್ಕೊಂಡ್ರೆ ಅವ್ರು ನಿಮ್ಗೆ ಬೇರೆ ತರ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಬಟ್ ಧ್ಯಾನವನ್ನು ಕಂಟಿನ್ಯೂ ಮಾಡಿ, ದಟ್ ಈಸ್ ಗುಡ್ ಫಾರ್ ಯು. ಮಾಡ್ತಾ ಇದ್ದೀನಿ ನಂಗೆ ಆಜ್ಞಾ ಚಕ್ರದಲ್ಲಿ ಮತ್ತೆ ಇಲ್ಲಿ ಎಲ್ಲ ತುಂಬಾನೇ ಒಂದು ಎನರ್ಜಿ ಬಂದಂಗ ಅದು ಆಗುತ್ತೆ. ಮತ್ತೆ ಒಂದೊಂದ್ಸತಿ ತಲೆ ಸಾಧನೆ ಮಾಡುವಾಗ ಈ ತರ ಎಕ್ಸ್ಪೀರಿಯನ್ಸ್ ಎಲ್ಲ ಆಗ್ತದಮ್ಮ. ಅದ್ರ ಬಗ್ಗೆ ಮತ್ತೆ ತುಂಬಾ ತಲೆ ಗಮನ ಮೇಲೆ ಕೊಡ್ಬೇಕು. ಕೈ ಇಟ್ಟಂಗ ಆಗುತ್ತೆ ಒಂದೊಂದ್ಸರಿ. ಇರ್ಬೋದು, ಬಟ್ ಅದ್ರ ಮೇಲೆ ತುಂಬಾ ಗಮನ ಕೊಡಬೇಡಿ. ನೀವು ಕಾನ್ಸಂಟ್ರೇಟ್ ಮಾಡಿ ಆನ್ ಯುವರ್ ಆಕ್ಚುಯಲ್ ಪೋರ್ಷನ್ ಆಫ್ ಧ್ಯಾನ. ಒಂದೊಂದ್ಸತಿ ಯಾರೋ ತಲೆ ಮೇಲೆ ಕೈ ಇಟ್ಟಂಗ ಆಗ್ಬಿಡುತ್ತೆ. ಹೌದಮ್ಮ, ಕೆಲವು ಕೈ ಸಮಯದಲ್ಲಿ ಋಷಿ ಇನ್ಚಾರ್ಜ್ ಇರ್ತಾರಲ್ಲ, ಅವ್ರು ನಿಮ್ ತಲೆ ಮೇಲೆ ಕೈ ಇಟ್ಟು ಅದು ನೀವೇನಾದ್ರೂ ಸರಿ ಮಾಡಿಲ್ಲ ಅಂದ್ರೆ ಅದು ಸರಿ ಮಾಡ್ತಾರೆ. ಅದಕ್ಕೆ ನಾವ್ ಹೇಳೋದು, ಒಂದೇ ಜಾಗ ಒಂದೇ ಪ್ಲೇಸ್ ಇರುವಾಗ ಋಷಿಗಳು ಇರ್ತಾರೆ ಯಾವಾಗ್ಲೂ. ನಿಮ್ಗೆ ಅಂತ ಒಬ್ರು ಇರ್ತಾರೆ, ಅವರು ನಿಮ್ಮನ್ನ ಮಾನಿಟರ್ ಮಾಡ್ತಾ ಇರ್ತಾರೆ. ಸತೀಶನ್ ಅವರೇ ಥ್ಯಾಂಕ್ಸ್ ತುಂಬಾ. ಮತ್ತೆ ನಮ್ ತಾಯಿಯವ್ರು ಸ್ವಲ್ಪ ಮಾತಾಡ್ತಾರೆ. ನಮಸ್ಕಾರ ಅಮ್ಮ. ನಮಸ್ತೆ ಅಣ್ಣವ್ರೆ. ನಮಸ್ಕಾರ ಅಮ್ಮ. ಕೇಳಿಸ್ತಾ ಇಲ್ಲ. ನಮಸ್ತೆ. ಅದೇ ನಮ್ಗೆ ನಮ್ಮ ಮನೆಗೆ ಎಲ್ರು ಪೂಜೆ ಮಾಡ್ತಾರೆ, ಸೊಸೆ ಎಲ್ರು ಮಾಡ್ತಾರ ಪೂಜೆ. ನಮ್ ದೊಡ್ಡ ಮಗಳು ಮಾಡಲ್ಲ, ನಮ್ಮ ಇಂಜಿನಿಯರು. ಯಾರನ್ನು ಫೋರ್ಸ್ ಮಾಡಕ್ ಹೋಗ್ಬೇಡಿ. ನೀವು ಮಾಡಿ, ನೀವು ಇನ್ನೊಬ್ಬನ ಚೇಂಜ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಕಾಲ ಕ್ರಮ ಬಂದುವಾಗ ಅವರೇ ಚೇಂಜ್ ಆಗ್ತಾರೆ. ನೀವು ಅದ್ರ ಬಗ್ಗೆ ವ್ಯಸನ ತೊಂದ್ರೆ ತಗೋಬೇಡಿ. ನೀವು ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಆ ಭಗವಂತನ ಸ್ಮರಣೆ ಮಾಡಿ, ಸಾಕಷ್ಟು ಸಾಕು. ಅದೇ ಅವ್ರ ಯಜಮಾನ್ರು ಮಾಡ್ತಾರೆ, ಊದ್ಬತ್ತಿ ಹಚ್ಬಿಟ್ಟು ಹೋಗ್ತಾರ ಅವ್ರ ಆಫೀಸ್ಗೆ ಹೋಗ್ಬೇಕಾರೆ. ಅವ್ರ ಲೆವೆಲ್ ಅಲ್ಲಿ ಅವ್ರು ದೀಪ ಮಾಡ್ತಾರೆ. ಹಚ್ಚಿ ಒಂದ್ ದಿವ್ಸ ಇಲ್ಲ ಒಂದ್ ದಿವ್ಸ ಅವ್ರು ಬರ್ತಾರೆ ಲೈನ್ಗೆ. ಅದಕ್ಕೆ ಸತೀಶ್ ನಂಬಿಕೆ ಇಟ್ಕೊಳ್ಳಿ. ಸತೀಶ್ ಅಣ್ಣರು ನಮ್ಗೆ ರಾತ್ರಿ ಕನ್ಸಲ್ಲಿ ಅದೇ ನಮ್ ತಂಗಿ ಲೋಕೇಶ್ ಅಂತ ಇದ್ದಾನೆ, ಅವನು ನೀಲಿ ಬಣ್ಣ, ಒಂದ್ ಶರೀರ ಎಲ್ಲ ನೀಲಿ ಬಣ್ಣ ಕಾಣ್ತು ಸತೀಶ್ ಅಣ್ಣರೇ. ಇದು ಒಳ್ಳೇದ ಏನು ಅಂತ ಒಂದು ಸೂಚನೆ ಇರ್ಬೋದಮ್ಮ, ಅಷ್ಟೇ, ಬೇರೆ ಏನಿಲ್ಲ ಬಿಡಿ. ಸೂಚನೆ ಏನು ಸತೀಶ್ ಅಣ್ಣರೇ? ಸೂಚನೆ ಇರ್ಬೋದು, ಏನಾದ್ರೂ ಮುಂದೆ ಏನಾದ್ರೂ ಆಗ್ಬೋದು, ಸ್ವಲ್ಪ ಹುಷಾರಾಗಿರಿ ಅಂತ. ಅಷ್ಟೇ, ಬೇರೆ ಏನು. ಧನ್ಯವಾದಗಳು ಅಕ್ಕ. ಧನ್ಯವಾದಗಳು ಅಕ್ಕ. ಕಿರಣ್ ಕುಮಾರ್ ಅಣ್ಣ ಅನ್ಮ್ಯೂಟ್ ಮಾಡಿ. ಸತೀಶಣ್ಣ ನಮಸ್ತೆ. ನಮಸ್ಕಾರಪ್ಪ. ಸತೀಶಣ್ಣ, ಇವಾಗ ಋಷಿಗಳಿಗೂ ಮುನಿಗಳಿಗೂ ಅಂಡ್ ಅವಧೂತರಿಗೂ ಏನು ವ್ಯತ್ಯಾಸ? ನೋಡಿ, ಋಷಿಗಳು ಬಂದ್ಬಿಟ್ಟು ದೇ ಆರ್ ಡಿಫರೆಂಟ್. ಅವಧೂತಗಳು ದೇ ಆರ್ ಡಿಫರೆಂಟ್. ಅವಧೂತಗಳು ಲಾಸ್ಟ್ ಎಪಿಸೋಡ್ ನಲ್ಲಿ ಹೇಳಿದೀನಿ ಅವ್ರ ಬಗ್ಗೆ ಇನ್ ಡೀಟೇಲ್. ಋಷಿಗಳ ಬಗ್ಗೆ ಇವಾಗ ಋಷಿ ಪಂಚಮಿ ಬರ್ತದೆ, ಅದ್ನಲ್ಲಿ ನೋಡಿ. ಆಲ್ರೆಡಿ ಸ್ವದೇಶಿ ಮೀಡಿಯಾದಲ್ಲಿ ಋಷಿಗಳ ಬಗ್ಗೆ ಹೇಳಿದೀನಿ, ಆ ಎಪಿಸೋಡ್ ನೋಡಿದ್ದೆ. ಅವಾಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಶಿವಲೀಲಾ ಅಕ್ಕ ಮಾತಾಡಿ. ಅಣ್ಣ ನಮಸ್ತೆ. ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಣ್ಣ. ಎಲ್ಲ ನಿಮ್ಮ ಅಮರ ಗುರುಗಳು, ನೀವ ಎಲ್ಲರ ಒಂದು ಮಾರ್ಗದರ್ಶನ. ಆಮೇಲೆ ಏನಂದ್ರೆ, ನನ್ನ ಜನ್ಮ ಜನ್ಮಾಂತರದ ಒಂದು ಪುಣ್ಯ ಈ ಒಂದು ಇದ್ರಲ್ಲಿ ನಾನು ಇದಾಗಿದ್ದೀನಿ, ಇನ್ವಾಲ್ವ್ ಆಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಏನಂದ್ರೆ, ಡೀಪ್ ಧ್ಯಾನದಲ್ಲಿ ಹೋದಾಗ ಏಕದಮ್ ಕೆಮ್ಮು ಬಂದು ಹೊರಗೆ ಬಂದ್ಬಿಡ್ತೇವೆ. ಅದಕ್ಕೆ ಏನ್ ನಮ್ಮ ಕರ್ಮಗಳು ಕಾರಣವ ಅಥವಾ ಈ ಫಿಸಿಕಲ್ ಬಾಡಿದ ಏನಾದ್ರು ಪ್ರಾಬ್ಲಮ್ ಇರ್ತದ? ಅದಕ್ಕೆ ಏನ್ ಮಾಡ್ಬೇಕು? ಏನ್ ಹೇಳಿ ಅರ್ಥ ಆಗಿಲ್ಲ. ಈಗ ಡೀಪ್ ಧ್ಯಾನಕ್ಕೆ ಹೋಗಿರ್ತೇನಲ್ಲ, ಅವಾಗ ಏಕದಮ್ ಕೆಮ್ಮು ಬರ್ತದಲ್ಲ, ಅವಾಗ ಏನ್ ಮಾಡಿ,
ಈ ಇದು ಪೆಪ್ಪರ್ಮೆಂಟ್ ಹಾ. ಅದನ್ನ ಬಾಯಿನಲ್ಲಿ ಹಾಕೊಳ್ಳಿ. ಸೊ ಅದು ಹಾ. ಸೊಲ್ಯೂಷನ್ ಹೋಗ್ತಾ ಇರ್ತದೆ, ಆ ಕೆಮ್ಮು ಬರಲ್ಲ. ಹೌದ್ರಿ? ಮತ್ತೆ ಬೆಲ್ಲ ಇಟ್ಕೊಳ್ಳಿ ಸ್ವಲ್ಪ. ಹಾ, ಇದು ಹಾ, ಜ್ಯೂಸ್ ಅದು ಆ ಥ್ರೋಟ್ ನ ಡ್ರೈ ಆಗಿ ಇಲ್ಲಿ ಇದು ಬಂದು ಕೆಮ್ಮು ಬರಕತ್ ಬಿಡ್ತತ್ರಿ. ಅದೇ ಅದು ಥ್ರೋಟ್ ಒಂದ್ಸತಿ ಡ್ರೈ ಆಗ್ಬಿಟ್ರೆ ಆ ಕೆಮ್ಮು ಬರ್ತದೆ. ಅದ್ರ ಬಗ್ಗೆ ನೀವು ಚಿಂತೆ ಪಡ್ಬೇಡಿ, ಅದನ್ನ ಗಮನಿಸ್ಬೇಡಿ. ಕೆಮ್ಮು ಬಂದ್ರೆ ಬರ್ಲಿ, ಅದನ್ನ ನೀವು ಅದೇ ತರ ಧ್ಯಾನ ಮಾಡ್ತಾ ಇರಿ. ಇಲ್ಲ ಅಂದ್ರೆ ಈ ಸೊಲ್ಯೂಷನ್ ಒಂದ್ ಏನಾದ್ರು ಇಟ್ಕೊಳ್ಳಿ ಬಾಯಿನಲ್ಲಿ, ಅದು ಬಂದ್ಬಿಟ್ಟು ಥ್ರೋಟ್ ನ ಯಾವಾಗ್ಲೂ ಡ್ರೈ ಮಾಡಕ್ ಬಿಡಲ್ಲ. ಇದು ನಮ್ದು ಫಿಸಿಕಲ್ ಬಾಡಿ ಒಂದು ಡಿಫೆಕ್ಟ್, ಅದನ್ನ ನಾವು ಸರಿ ಮಾಡ್ಕೋಬೇಕು, ಇಲ್ಲ ಇಗ್ನೋರ್ ಮಾಡ್ಕೋಬೇಕು ನೀವು. ಅದೇ ಯಾಕಂದ್ರೆ ಏಕದಮ್ ಅದು ನನಗೆ ಡಿಸ್ಟರ್ಬೆನ್ಸ್ ಹಾಕತ್ ಬಿಟ್ರೆ, ಒಮ್ಮೆ ಎಷ್ಟ್ ಚಂದ ಹೊಂಟು ಬಿಟ್ಟಿರ್ತೈತ್ರಿ, ಅದು ಡಿಸ್ಟರ್ಬೆನ್ಸ್ ಹಾಕತ್ ಬಿಟ್ಟತ್ರಿ ನನಗೆ. ಅಲ್ಲ, ಡಿಸ್ಟರ್ಬೆನ್ಸ್ ತಗೋಬೇಡಿ, ಧ್ಯಾನದಲ್ಲಿ ಒಂದು ಬಂದು ಹೋಗ್ತದೆ ಅಂತ ತಿಳ್ಕೊಳ್ಳಿ ಅಷ್ಟೇ. ನೀವು ಡಿಸ್ಟರ್ಬೆನ್ಸ್ ಅಂತ ತಗೊಂಡ್ರೆ ಅದು ಡಿಸ್ಟರ್ಬೆನ್ಸ್ ಅಂತ ಆಗ್ತದೆ. ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರ್ತೀನಿ, ಕೆಮ್ಮು ಬರ್ತದೆ, ಅವಾಯ್ಡ್ ಮಾಡಕ್ ಆಗಲ್ಲ, ಕೆಮ್ಮು ಬಿಡ್ತೀನಿ ಅಲ್ವಾ? ಬಟ್ ಮೀಟಿಂಗ್ ನಡೀತಾ ಇರ್ತದೆ. ಸೊ ಆ ತರ ಮಾಡ್ಕೊ. ನಿಖಿಲ್ ಅಣ್ಣ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಸರ್, ಇಫ್ ವಿ ಪರ್ಚೇಸ್ ದ ಸೈಟ್ ಆರ್ ಪ್ರಾಪರ್ಟಿ, ಡಸ್ ಕರ್ಮ ಟ್ರಾನ್ಸ್ಫರ್ ಹ್ಯಾಪನ್ಸ್? ಅಲ್ಲ, ಇಟ್ ಡಿಪೆಂಡ್ಸ್ ಆನ್ ದ ಪ್ಲೇಸ್ ಆಲ್ಸೋ, ಪವಿತ್ರ. ವಿ ಡೋಂಟ್ ನೋ ವಾಟ್ ದಟ್ ಪ್ಲೇಸ್ ವಾಸ್ ಬಿಫೋರ್ ಅಲ್ವಾ? ಕೆಲವು ಸಮಯದಲ್ಲಿ ಏನಾಗ್ತದೆ, ದಟ್ ಪ್ಲೇಸ್ ಮೇ ಬಿ ಇನ್ ಪರ್ಟಿಕ್ಯುಲರ್ ಟೈಮ್, ಇಟ್ ಮೇ ಬಿ ಎ ಡಿವೈನ್ ಪ್ಲೇಸ್, ಎ ಟೆಂಪಲ್ ವುಡ್ ಹ್ಯಾವ್ ಬೀನ್ ದೇರ್, ಆರ್ ಇಟ್ ಹ್ಯಾವ್ ಬೀನ್ ಎ ಗ್ರೇವ್ಯಾರ್ಡ್, or it could be a plain land. We don't know anything about it. Alva? So it is difficult to say how it is. ಧನ್ಯವಾದಗಳನ್ನ. ಇನ್ನೊಂದು ಪ್ರಶ್ನೆ, ಡ್ಯೂರಿಂಗ್ ಆಸ್ಟ್ರಲ್ ಟ್ರಾವೆಲ್ the whole soul or a full soul of the body will travel, or only part of the soul will travel? Nodi, soul ಅನ್ನೋದು, there is no whole soul or part soul. Soul is only one soul. It's a complete soul with the three koshas: Anandamaya kosha, Vijnanamaya kosha, Manonmaya kosha. With these three spaces, it travels and comes back. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಯಾವ ವಯಸ್ಸಿನಿಂದ ಧ್ಯಾನ ಅಥವಾ ಆಧ್ಯಾತ್ಮವನ್ನು ಪ್ರಾರಂಭಿಸಬೇಕು? ಇದು ಇವರು ಹೋದ ಜನ್ಮದಲ್ಲಿ ಏನೇನು ಸ್ಪಿರಿಚುವಲ್ ಸಾಧನೆ ಮಾಡಿದ್ದಾರೋ ಅದನ್ ಪ್ರಕಾರ ಈ ಬರ್ತ್ ನಲ್ಲಿ ಅವ್ರಿಗೆ ಯಾವ ಏಜ್ ನಲ್ಲಿ ಬರ್ಬೇಕೋ ಅದು ಬರ್ತಿದೆ, ಅವ್ರ ಕರ್ಮ ಅನುಸಾರ ಬರ್ತಿದೆ ಅದು. ಧನ್ಯವಾದಗಳನ್ನ. ಅಣ್ಣ, ಮುಂದಿನ ಪ್ರಶ್ನೆ, ಹೌ ಟು ರಿಮೂವ್ ರ್ಯಾಂಡಮ್ ಅನ್ನೆಸೆಸರಿ ಫಿಯರ್, ಅಂದ್ರೆ ಭಯವನ್ನು ಹೇಗೆ ರಿಮೂವ್ ಮಾಡೋದು ಅಂತ? ಅದಕ್ಕೆ ದೇರ್ ಆರ್ ಡಿಫರೆಂಟ್ ವೇಸ್. ಒಂದು ಬಂದು ಯು ಶುಡ್ ಇನ್ಕ್ರೀಸ್ ಯುವರ್ ವಿಲ್ ಪವರ್. ಇನ್ಕ್ರೀಸ್ ಯುವರ್ ವಿಲ್ ಪವರ್ ಹೆಂಗೆ? ಯು ಶುಡ್ ಡೂ ಮೋರ್ ಆಫ್ ಸ್ಪಿರಿಚುವಲ್ ಸಾಧನ, and you should have a confidence in your guru unconditionally. And ಇನ್ನೊಂದು, ವಿಶ್ವಾಮಿತ್ರ ಮಹರ್ಷಿ ಕೊಟ್ಟಿರೋ ಆ ಮಂತ್ರ ಬಲ ಅತಿ ಬಲ, ಅದನ್ನು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಅದನ್ನು ಜಪ ಮಾಡಬೇಕು. ಓಕೆ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಶವ ಯಾತ್ರೆ ಆಗುವಾಗ ಕೆಲವೊಬ್ರು ಮಂಡಕ್ಕಿ ಮತ್ತೆ ನವಣೆ ಇದೆಲ್ಲ ಹಾಕ್ತಾ ಇರ್ತಾರಲ್ಲ ಮನೆಯಿಂದ ಸ್ಮಶಾನದವರೆಗೆ, ಅದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಕೇಳಿದ್ದಾರೆ. ಅಮ್ಮ, ಅದಕ್ಕೆ ಆಲ್ರೆಡಿ ಗೂಗಲ್ ನಲ್ಲಿ, ಯೂಟ್ಯೂಬ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದಾರಮ್ಮ, ಅದನ್ನ ನಾವು ನೋಡ್ಕೊಂಡು ತಿಳ್ಕೊಬಹುದು ಅದನ್ನ. ಇನ್ನೊಂದು ಅಣ್ಣ, ಇದು ಸುಮಾರು ಸಲ ಕೇಳಿದ್ದಾರೆ, ಆಧ್ಯಾತ್ಮದ ದಾರಿಗೆ ಬರುವವರು ಮಾಂಸ ಮದ್ಯಗಳನ್ನು ಸೇವಿಸಬಹುದಾ? ಮಾಡಬಾರದು. ಓಕೆ. ಇನ್ನೊಂದು, ಧ್ಯಾನದ ಸಮಯ ಒಬ್ರು 3 ರಿಂದ 4 ಗಂಟೆ ಒಳಗಡೆ ಮಾಡ್ತಾ ಇದ್ದಾರೆ, ಇದು ಕರೆಕ್ಟ್ ಆಗಿದೆಯಾ ಸಮಯ ಅಂತ ಕೇಳಿದ್ದಾರೆ. 3:30 5:30 ತನಕ ಬ್ರಹ್ಮ ಮುಹೂರ್ತ. ಆ ಟೈಮ್ ನಲ್ಲಿ ಯಾವ್ದಾವ್ದು ಚೂಸ್ ಮಾಡ್ಕೋಬಹುದು ಅವ್ರಿಗೆ ಅನುಕೂಲ. 3 ರಿಂದ 3:30 ಒಳಗಡೆ ಬೇಡ ಅಲ್ಲ ಅಣ್ಣ? ಇಲ್ಲ, 3:30 to 5:30 ಇಸ್ ಬ್ರಹ್ಮ ಮುಹೂರ್ತ. ಆಗ್ನೇನಾ? ಓಕೆ ಅಣ್ಣ, ಇನ್ನೊಬ್ರು ಪ್ರಶ್ನೆ ಕೇಳಿದ್ದಾರೆ. ಸರ್, ಯು ಹ್ಯಾವ್ ಮೆನ್ಷನ್ಡ್ ಕಲ್ಕಿ ಭಗವಾನ್ ಅಪಿಯರ್ಡ್ ಇನ್ 1924. ವಾಟ್ ವಾಸ್ ದ ಜನ್ಮ ಮಾಸ ಅಂಡ್ ನಕ್ಷತ್ರ ಆಫ್ ದ ಲಾರ್ಡ್? No, those things are all secret. It is not revealed. But he was born in January 1924 near a village in Tirupati to a Brahmin family. After some time, he was picked up by the rishis and he was taken to Shambhala
wherein he was given training by Bhagwan Parshurama and Krupacharya in Krupacharya Ashrama in all the Astra Shastras in a Gurukula way, how it is being given. And he is now at the age of 27. The beauty of Shambhala is in which age you go, you will be in that age only. There is no aging in Shambhala. And he is going to come when the rishis ask him to come. He'll come with his huge army commanded by Bhagwan Parshurama, with Krupacharya, with Ashwatthama, and he will establish Dharma, Sanatana Dharma throughout the world. All other illegal activities, adharmic activities will be destroyed by him. He will go from there to Lanka, not this Lanka which we are seeing, to the actual Lanka which is there below the ocean, under the ocean on the seabed. That is from Ujjain, a straight line is drawn where it touches the equator. At that point, down below 800 miles, actual Lanka is there, which was ruled once by Ravana. This Lanka was a city of Kubera, who requested Vishwakarma to give him this beautiful city. And Ravana came to know about it. He snatched away from him. He brought it and he kept on our earth and he ruled for some time. It is protected by Sudarshana Chakra. And Mahalakshmi is there as a Purvakanya. Bhagavan Kalki will go, he will marry her. From there, he'll come to South India. On the banks of Tamaraparni river, he will enter. He'll come to Bangalore. He will pass through Manavati. Then he'll go to Delhi. He'll hand over the reins to Marvapi, Devapi, who are from Surya Vamsa and Chandra Vamsa, who are now at present meditating on the banks of Mahanadi river. Then the Chakravarti Raja will be established throughout the Bharata Desha. Then from there he'll go to Vaishaka Valley. Bhagavan Buddha, who was the past Yuga Purusha, will come, hand over the reins to Bhagavan Kalki, who will become the Yuga Purusha for the entire Sandhi Kala and Satyuga. Then from there he'll go back to Vaikuntha. He is the 10th Avatara, Mahavishnu. This is what is going to happen, but don't ask when and how. It will happen, that's all. It is a divine secret. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಹೋದ ಜನ್ಮದಲ್ಲಿ ಚಕ್ರಗಳು ಆಕ್ಟಿವ್ ಆಗಿದ್ದರೆ ಈ ಜನ್ಮದಲ್ಲಿ ಧ್ಯಾನದಲ್ಲಿ ಬೇಗ ಆಕ್ಟಿವ್ ಆಗುತ್ತಾ ಅಂತ ಕೇಳಿದಾರಣ್ಣ. If you come in contact with a very perfect guru, he will see that you will continue from where you left in the last birth in this birth. ಓಕೆ, ಧನ್ಯವಾದಗಳಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ ಇದೆ, ಅವ್ರ ಹೆಸರು ಮೆನ್ಷನ್ ಮಾಡ್ಲಿಲ್ಲ. ಅಣ್ಣ, ಫರ್ಗಿವ್ ಮೀ ಫಾರ್ ಆಸ್ಕಿಂಗ್ ಇರ್ರಿಲೆವೆಂಟ್ ಕ್ವಶನ್ ಡ್ಯೂ ಟು ಸಮ್ ರೀಸನ್ ಐ ಕೆನಾಟ್ ಕಾಲ್ ಯು and ask you, Anna, but if a height of a person is based on his karma, how to change the karma to grow taller? People close one to me hurt me nowadays due to this reason. That is why I am asking this. Maybe this is not all about height also, and maybe a lot of people are having some physical irregularities. So I think it is relevant to all of them. All these physical irregularities happens because of his past bad karmas which he has done. That reflects now and he has to undergo the karma in this way. But next birth, it will not be the same if he follows the path of Sanatana Dharma, comes under the rishis and follows the guru like Amara. His personality will change in the next birth. ಧನ್ಯವಾದಗಳು. ಅಣ್ಣ, ಇನ್ನೊಂದು ಪ್ರಶ್ನೆ, ಸರ್, ನಮ್ಮ ಗುರುಗಳ ಹಾಗೂ ಸಾಧನೆಯ ಬಗ್ಗೆ ಗೌಪ್ಯತೆಯ ಅಗತ್ಯತೆ ಬಗ್ಗೆ ತಿಳಿಸಿ. ಅಂದ್ರೆ ಹೌ ಸೀಕ್ರೆಟಿವ್ ಶುಡ್ ಬಿ ಅವರ್ ಆಧ್ಯಾತ್ಮಿಕ ಸಾಧನ? Whatever the guru has said, you follow it secretly. You don't discuss with your family members or to your friends or anyone, chat and all those things. The more you keep it secret, the more you develop. ಓಕೆ, ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ, ಸಾವಿನ ಭಯ ಯಾಕೆ ಅಂತ. ಸಮ್ಟೈಮ್ಸ್ ಪೀಪಲ್ ಏನಾಗತ್ತೆ, ಅವ್ರಿಗೆ ನಾನು ಬೇಗ ಸತ್ತೋಗ್ತೀನಿ ಅನ್ನೋ ಫೀಲ್ ಮಾಡ್ತಾ ಇರ್ತಾರೆ. ಅವಾಗ ದೇ ಗೆಟ್ ದಟ್ ಫೀಲಿಂಗ್. ಸೊ ವೈ ದಟ್ ಫಿಯರ್ ಕಮ್ಸ್? Because they don't understand what is birth and death. Once you are born, death is inevitable. So forget about it. Let it come when it comes. I should be afraid.
If you have a material desire, not finishing it, then you will have the fear. ಅಯ್ಯೋ ನಾನು ಸತ್ತೋಗ್ತೀನಿ, ನಾನು ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತ. ನೀವು ಮಾಡ್ತಿರೋ ಬಿಡ್ತಿರೋ, ಡೆತ್ ವಿಲ್ ಕಮ್. ಎಷ್ಟು ಮಾಡ್ತಿರೋ ಮಾಡಿ, ನೀವು ಮಾಡಿಲ್ಲ ಅಂದ್ರೆ ಬಿಟ್ಟಾಕ್ಬಿಡಿ ಅಷ್ಟೇ, ಕೊರಗಬೇಡಿ. ಕೊರಗಿದ್ರೆ ಇಟ್ ವಿಲ್ ಎಫೆಕ್ಟ್ ಯು, ಯು ವಿಲ್ ಗೆಟ್ ಇನ್ ಟು ದ ಫಿಯರ್ ಆಫ್ ಡೆತ್. ಓಕೆ ಅಣ್ಣ, ಒಂದು ಪ್ರಶ್ನೆ ಬಂದಿದೆ, ಅದು ರಿಪಿಟೇಟಿವ್ ಅನ್ಸ್ಬೋದು. ಅಣ್ಣ, ಪರಬ್ರಹ್ಮ ಲೋಕದಲ್ಲಿ ನಮಗೆ ಯಾವ ರೀತಿಯ ದೇಹ ಇರುತ್ತೆ, ದೇಹ ಇರುತ್ತೋ ಇಲ್ಲ ಅಥವಾ ಬೇರೆ ದೇಹ ಇರುತ್ತೋ ಅಂತ ಕೇಳಿದಾರಣ್ಣ. There is no deha at all. For example, imagine a car shield, front shield, that is Parabrahma. So on the dewdrops which form, they are Atmas. ಓಕೆ, ಧನ್ಯವಾದಗಳು. ಮುಂದಿನ ಪ್ರಶ್ನೆ ಅಣ್ಣ, ಅಣ್ಣ, ಋಷಿಗಳು ದೇವರ ತರಹನೇ ಕರುಣಾಮಯಿ ಆಗಿರುತ್ತಾರಾ ಅಥವಾ ಸ್ಟ್ರಿಕ್ಟ್ ಆಗಿರುತ್ತಾರಾ ಅಂತ ಕೇಳಿದ್ದಾರೆ. ವಿನು ಅಕ್ಕ ಹ್ಯಾಂಡ್ ರೈಸ್ ಮಾಡಿದ್ರಿ, ನೀವು ಮತ್ತೆ ಹ್ಯಾಂಡ್ ಲೋ ಮಾಡ್ಬಿಟ್ರಿ. ಮಾತಾಡೋದಿದ್ರೆ ನಾನು ಅನ್ಮ್ಯೂಟ್ ಮಾಡ್ಕೊಡ್ತೇನೆ ಅಕ್ಕ. ಅಣ್ಣ, ದಿಸ್ ಇಸ್ ದ ಪ್ರಶ್ನೆ ಫ್ರಮ್ ವಿನುತಾ ಅಕ್ಕ. Rishis ಬಂದ್ಬಿಟ್ಟು they are karunamayi, they are gracious, they are compassionate, but they are very disciplined. They follow the rules. Gods ಹಂಗಿಲ್ಲ. If they like, they will do whatever they want. But ಅವ್ರಿಗೂ certain limits ಇದೆ. They will not go beyond that, because everyone are bound by the kala. So what happens is as per the kala, that is which is most important. All the Trimurtis, Tridevis, gods, goddesses, and all the souls in this Brahmanda are bound by kala. They have to obey kala, and they will undergo whatever as per that kala their karmas are there. ಧನ್ಯವಾದಗಳು ಅಣ್ಣ. ಇನ್ನು 2 ಪ್ರಶ್ನೆ ಇದೆ, ಬಟ್ ಟೈಮ್ ತುಂಬಾ ಕಡಿಮೆ ಇದೆ, 1 minute ಓನ್ಲಿ ಇದೆ. ಅದನ್ನ ನಾನು ಮುಂದಿನ ವಾರ ಖಂಡಿತ ಕೇಳ್ತೇನೆ, ಮಿಸ್ ಮಾಡಲ್ಲ. ಅಣ್ಣ, ಈಗ ಸತ್ಸಂಗಕ್ಕೆ ಬಂದಿರೋರಿಗೆ ಒಂದು ಪುಟಾಣಿ ಮೆಸೇಜ್ ಅನ್ನು ತಿಳಿಸಿ ಅಣ್ಣ. ಇಲ್ಲ, ಪುಟಾಣಿ ಮೆಸೇಜ್ ಬಂದ್ಬಿಟ್ಟು ಏನಂದ್ರೆ, ಆಸ್ಟ್ರಲ್ ಟ್ರಾವೆಲ್ ಇವತ್ತು ಮಾಡಿ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಗುರು ಅಮರ ಅವನ್ನ ರಿಕ್ವೆಸ್ಟ್ ಕೊಳ್ಳಿ, ಪ್ರೇ ಮಾಡಿ, ಹೆಂಗೆ ಹೇಳಿದೀವೋ ಆ ತರ ಮಲ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಂಡು ಭಕ್ತಿಯಿಂದ ಎಲ್ಲರೂ ವೈಕುಂಠಕ್ಕೆ ಹೋಗ್ತೀವಿ. ವಿಲ್ ಹ್ಯಾವ್ ದ ಗ್ರೇಸ್ಫುಲ್ ದರ್ಶನ್ ಆಫ್ ಮಹಾವಿಷ್ಣು ಅಂಡ್ ಮಹಾಲಕ್ಷ್ಮಿ ತಾಯಿ ಆನ್ ದ ಶೇಷಶಯನ in the Ksheerasagara with Narada Maharishi, and we'll get blessed and we'll come. ಧನ್ಯವಾದಗಳು ಅಣ್ಣ. ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಎಲ್ಲರಿಗೆ ನಮಸ್ಕಾರ. ನಮಸ್ಕಾರ ಅಣ್ಣ. ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ ಅಣ್ಣ.